श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೆಯ ಅಧ್ಯಾಯ. ಪರಶುರಾಮದೇವರು ರಾಮದೇವರಿಗೆ 2 ಧನುಸ್ಸುಗಳು, ಒಂದು ಪಿನಾಕ ಧನುಸ್ಸು ಮತ್ತೊಂದು ಶಾರ್ಂಗ ಧನುಸ್ಸು, ಈ 2 ಧನುಸ್ಸುಗಳ ಹಿನ್ನೆಲೆಯನ್ನ ತಿಳಿಸಿಕೊಡ್ತಾ ಇದ್ದದ್ದು. ನಿನ್ನೆ ತಿಳಿದಂತೆ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿಕೊಂಡಂತೆ ಆ 2 ಧನುಸ್ಸುಗಳನ್ನ ಹಿಡಿದುಕೊಂಡು ರುದ್ರದೇವರು ಮತ್ತು ಹರಿ ಭಗವಂತ ಇಬ್ಬರೂ ಕೂಡ ಯುದ್ಧಕ್ಕೆ ನಿಂತಿದ್ದಾರೆ. ಭಗವಂತನೇ ಎಲ್ಲರಿಗೂ ನಿಯಾಮಕನಾಗಿ ಇದ್ದದ್ದು, ರುದ್ರದೇವರು ನಿಯಾಮಕನಾಗಿ ಇದ್ದದ್ದು. ಅಂತಹ ರುದ್ರದೇವರ ಮನಸ್ಸಿನೊಳಗೆ, ಹೃದಯ ಕಮಲದೊಳಗೆ ಭಗವಂತ ಇದ್ದು ನಿಯಮನವನ್ನು ಮಾಡ್ತಾ ಇದ್ದಾನೆ. ಶಿಲೆಯಂತೆ ಆಗಬೇಕು ನೀನು ಅಂತ. ಆ ಭಗವಂತನ ಎದುರಿಗೆ ಯುದ್ಧಕ್ಕೆ ನಿಂತರೆ ಹರೋಗ್ರೆ ತಥೋ ಹರೋಗ್ರೇಸ್ಯ ಶಿಲೋಪಮೂಭೂತ್. ಆ ಭಗವಂತನ ಮುಂದೆ ಆ ರುದ್ರದೇವರು ಶಿಲೆಯಂತೆ ಆಗಿ ಹೋದ್ರು. ಶಿಲೆಯಂತೆ ಎಂಬುದಕ್ಕೆ ಟಿಪ್ಪಣಿಕಾರ ತಿಳಿಸಿಕೊಟ್ರು. ಕಲ್ಲಿನಂತೆ ಅಂದ್ರೆ ಕಲ್ಲು ಹೇಗೆ ಕಾಣುತ್ತದೆ ಹಾಗೆ ಅಂತ ಅರ್ಥ ಅಲ್ಲ. ವ್ಯಾಪಾರಾಭಾವ ಜಡವತ್ ಅಭೂತ್ ಇತಿ ಭಾವ. ವ್ಯಾಪಾರ ಇಲ್ಲ ದೇಹದಲ್ಲಿ, ಅವರ ದೇಹದಲ್ಲಿ ಚೇಷ್ಟೆಗಳು, ಕ್ರಿಯೆಗಳು ಏನೂ ಇಲ್ಲ, ಆ ರೀತಿಯಾಗಿ ಅಂತ ಅರ್ಥ. ಇಷ್ಟು ಇನ್ನು ತಿಳಿದುಕೊಂಡದ್ದು. ಮುಂದೇನಾಯಿತು ಎಂಬುದನ್ನ ತಿಳಿಸಿಕೊಡ್ತಾರೆ. 47ನೆಯ ಶ್ಲೋಕ. ಶಶಾಕ ನೈವಾಥ ಯದಾಭಿವೀಕ್ಷಿತುಂ ಪ್ರಸ್ಪಂದಿತುಂ ವಾ ಕುತ ಏವ ಯೋದ್ಧುಂ ಶಿವಸ್ತದಾ ದೇವಗಣಾಃ ಸಮಸ್ತಾಃ ಶಶಂಸುರುಚ್ಚೈರ್ಜಗತೋ ಹರಿರ್ಬಲಂ. ಶಶಾಕ ನೈವಾಥ ಯದಾಭಿವೀಕ್ಷಿತುಂ ಪ್ರಸ್ಪಂದಿತುಂ ವಾ ಕುತ ಏವ ಯೋದ್ಧುಂ ಶಿವಸ್ತದಾ ದೇವಗಣಾಃ ಸಮಸ್ತಾಃ ಶಶಂಸುರುಚ್ಚೈರ್ಜಗತೋರ್ಹರಿರ್ಬಲಂ ಎಂಬುದಾಗಿ 47ನೆಯ ಶ್ಲೋಕ. ಪದವಿಭಾಗ. ಶಶಾಕ ನ ಏವ ಅಥ ಯದಾ ಅಭಿವೀಕ್ಷಿತುಂ ಪ್ರಸ್ಪಂದಿತುಂ ವಾ ಕುತಃ ಏವ ಯೋದ್ಧುಂ ಶಿವಃ ತದಾ ದೇವಗಣಾಃ ಸಮಸ್ತಾಃ ಶಶಂಸುಃ ಉಚ್ಚೈಃ ಜಗತಃ ಹರೇಃ ಬಲಂ
ಎಂಬುದಾಗಿ ಪದವಿಭಾಗ. ಏನಾಯ್ತು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಈ ರುದ್ರದೇವರು ಶಿಲೆಯಂತೆ ಆದ್ರು ಅಂತ ಹೇಳಿದ್ದು, ಆಗ ಏನಾಯ್ತು ಅಂದ್ರೆ ಅಥ ಶಶಾಕ ನೈವಾಥ ಅಂತಿದೆ, ಇಲ್ಲಿ ಅಥ ಅಂತಿದೆ. ಅಥ ಎಂಬುದಕ್ಕೆ ಜಡತ್ವಂ ಪ್ರಾಪ್ಯ ಅನಂತರಂ ಅಂತ ಅರ್ಥ. ರುದ್ರದೇವರು ಜಡದಂತೆ ಶಿಲೆಯಂತೆ ಆದರಲ್ಲ, ಅದರ ನಂತರದಲ್ಲಿ ಶಿಲೆಯಂತೆ ಆದ ಮೇಲೆ ಅವಾಗ ಏನಾಯ್ತು ಅಂದ್ರೆ ಆ ರುದ್ರದೇವರು ಅಭಿವೀಕ್ಷಿತುಂ ದ್ರಷ್ಟುಂ ಪ್ರಸ್ಪಂದಿತುಂ ಸಂಚರಿತುಂ, ಅಂದ್ರೆ ಆ ಕಲ್ಲಿನಂತೆ ಆದ ಮೇಲೆ ರುದ್ರದೇವರು ಅವರಿಗೆ ಏನಾಯ್ತು ಅಂದ್ರೆ ನೋಡ್ಲಿಕ್ಕೂ ಆಗವಲ್ತು. ಅವರಿಗೆ ಏನನ್ನು ನೋಡಬೇಕು ಅಂದ್ರೂ ಆಗ್ತಾ ಇಲ್ಲ. ಏನೋ ಪ್ರಸ್ಪಂದನೆ, ಪ್ರಸ್ಪಂದಿತುಂ ಅಂದ್ರೆ ಚರಣವರ್ಣಾದಿಗಳನ್ನ ಅದನ್ನು ಮಾಡಬೇಕು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಅಂತಿವೆ. ಹೀಗಾಗಿ ಆ ಪಂಚ ಜ್ಞಾನೇಂದ್ರಿಯದ ಕೆಲಸವೂ ಆಗ್ತಾ ಇಲ್ಲ, ಪಂಚ ಕರ್ಮೇಂದ್ರಿಯಗಳ ಕೆಲಸವೂ ಆಗ್ತಾ ಇಲ್ಲ ಎಂಬುದನ್ನ ಹೇಳ್ತಾ ಇದ್ದಾರೆ. ಯಾವಾಗ ಕಲ್ಲಿನಂತೆ ಆದ ರುದ್ರದೇವರು ಆಗ ಅಭಿವೀಕ್ಷಿತುಂ ದ್ರಷ್ಟುಂ ನೋಡ್ಲಿಕ್ಕೂ ಮತ್ತು ಪ್ರಸ್ಪಂದಿತುಂ ಸಂಚಲಿತುಂ ಚಲನ ಮಾಡ್ಲಿಕ್ಕೂ ನೈವ ಶಶಾಕ ಯದಾ ಜಡತ್ವಂ, ಯಾವಾಗ ಜಡರಾದರೋ ಶಿಲೋಪಮಃ ಆದರೋ ಶಿಲದಂತೆ ಆದರೋ ತದಾ ನೈಮ ಶಶಾಕ, ಏನ್ ನೋಡ್ಲಿಕ್ಕೂ ಸಮರ್ಥರಾಗಲಿಲ್ಲ, ಏನನ್ನ ಚಲನೆ ಮಾಡ್ಲಿಕ್ಕೂ ಕೂಡ ಸಮರ್ಥರಾಗಲಿಲ್ಲ. ಇಲ್ಲಿ ಹೇಳಿದ್ದು ಎರಡನ್ನ ಹೇಳಿದ್ದಾರೆ. ಒಂದು ಅಭಿವೀಕ್ಷಿತುಂ ನೋಡ್ಲಿಕ್ಕೆ ಸಮರ್ಥರಾಗಲಿಲ್ಲ, ಮತ್ತು ಪ್ರಸ್ಪಂದಿತುಂ ಚಲನ ಮಾಡ್ಲಿಕ್ಕೆ ಸಮರ್ಥರಾಗಲಿಲ್ಲ ಅಂತಂದ್ರೆ ಈ ಎರಡನ್ನ ಹೇಳಿದ್ದು ಮಾತ್ರ ಇಲ್ಲಿ. ಹಾಗಾದ್ರೆ ನೋಡ್ಲಿಕ್ಕೆ ಸಮರ್ಥರಾಗಲಿಲ್ಲ ಅಂದ್ರೆ ಹಾಗಾದ್ರೆ ಕೇಳಲಿಕ್ಕೆ ಅವರಿಗೆ ಒಂದು ಶಕ್ತಿ ಇತ್ತು ಅಂತ ಅನಿಸ್ತದೆ. ಕೇಳಬಹುದು ಅಥವಾ ಏನಾದರೂ ರಸಜ್ಞಾನ ಮಾಡಿಕೊಳ್ಳಬಹುದು. ಹೀಗೆ ಅಂದ್ರೆ ಅದಕ್ಕೆ ತಿಳಿಸಿಕೊಟ್ಟದ್ದು. ಎರಡನ್ನ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದು ಅಂತಂದ್ರೆ ಆಭ್ಯಾಂ ಜ್ಞಾನ ಕರ್ಮೇಂದ್ರಿಯವು ವ್ಯಾಪಾರ. ರುದ್ರದೇವರಿಗೆ ನೋಡ್ಲಿಕ್ಕಾಗ್ಲಿಲ್ಲ, ನೋಡ್ಲಿಕ್ಕೆ ಸಮರ್ಥರಾಗ್ಲಿಲ್ಲ ಅಂತಂದ್ರೆ ಅದು ಒಂದರಿಂದ ಪಂಚ ಜ್ಞಾನೇಂದ್ರಿಯಗಳನ್ನು ತೆಗೆದುಕೊಳ್ಳಬೇಕು. ನೋಡೋದು ಅಂತಲ್ಲ, ನೋಡೋದು ಒಂದರಿಂದ ಕೇಳೋದು, ರುಚಿ ನೋಡೋದು, ಗಂಧ ನೋಡೋದು, ಸ್ಪರ್ಶ ಜ್ಞಾನ ಆಗೋದು, ಇದು ಯಾವ ಜ್ಞಾನವೂ ಆಗ್ಲಿಲ್ಲ ಅಂತ ಅರ್ಥ. ಜ್ಞಾನ ಕರ್ಮೇಂದ್ರಿಯ ಪ್ರಸ್ಪಂದಿತುಂ ಎಂಬುದರಿಂದ ಪಂಚ ಕರ್ಮೇಂದ್ರಿಯಗಳು ಅದರದ್ದು ಕೆಲಸ ಆಗ್ಲಿಲ್ಲ ಅಂತ ಅರ್ಥ. ಜ್ಞಾನ ಕರ್ಮೇಂದ್ರಿಯವು ವ್ಯಾಪಾರ ಉಪಲಕ್ಷ್ಯತೆ, ಆ ಎರಡನ್ನ ಹೇಳಿದ್ದಷ್ಟೇ. ಎರಡನ್ನ ಹೇಳಿದರೂ ಕೂಡ ಅವುಗಳಿಂದ ಇನ್ನು ಯಾವ್ಯಾವುದು ಜ್ಞಾನೇಂದ್ರಿಯಗಳಿವೆಯೋ ಯಾವ್ಯಾವುದು ಕರ್ಮೇಂದ್ರಿಯಗಳಿವೆಯೋ ಅವೆಲ್ಲವನ್ನು ಕೂಡ ತೆಗೆದುಕೊಳ್ಳಬೇಕು. ಅಂದ್ರೆ ಅವು ಯಾವುದರ ಕೆಲಸವೂ ಕೂಡ ರುದ್ರದೇವರಿಗೆ ಮಾಡ್ಲಿಕ್ಕಾಗ್ಲಿಲ್ಲ. ನೈವ ಶಶಾಕ, ಕೇಳಲಿಕ್ಕಾಗ್ಲಿಲ್ಲ, ನೋಡ್ಲಿಕ್ಕಾಗ್ಲಿಲ್ಲ, ಮೂಸಿ ನೋಡ್ಲಿಕ್ಕಾಗ್ಲಿಲ್ಲ, ರುಚಿಯ ಜ್ಞಾನ ಮಾಡ್ಕೊಳ್ಲಿಕ್ಕಾಗ್ಲಿಲ್ಲ, ಸ್ಪರ್ಶ ಜ್ಞಾನ ಮಾಡಿಕೊಳ್ಳಿಕ್ಕಾಗ್ಲಿಲ್ಲ, ಪಂಚ ಕರ್ಮೇಂದ್ರಿಯಗಳು ಚಲನ, ಕೈಗಳಾಗಲಿ, ಕಾಲಾಗಲಿ, ಬಾಯಿಯಾಗಲಿ, ಯಾವುದೇ ಒಂದು ಇಂದ್ರಿಯದಿಂದಲೂ ಕೂಡ ಅವರಿಗೆ ಒಂದು ಕರ್ಮವನ್ನ ಮಾಡಲಿಕ್ಕೆ ಆಗ್ಲಿಲ್ಲ. ಇಷ್ಟು ಇದರ ಶ್ಲೋಕದ ಅರ್ಥ. ಶಶಾಕ ನೈವಾಥ ಯದಾ ಅಭಿವೀಕ್ಷಿತುಂ ಪ್ರಸ್ಪಂದಿತುಂ, ಯಾವಾಗ ರುದ್ರದೇವರಿಗೆ ಪಂಚ ಕರ್ಮೇಂದ್ರಿಯಗಳಿಂದಲೂ ಕೆಲಸ ಮಾಡ್ಲಿಕ್ಕಾಗ್ಲಿಲ್ಲ, ಜ್ಞಾನೇಂದ್ರಿಯಗಳಿಂದಲೂ ಜ್ಞಾನ ಮಾಡಿಕೊಳ್ಳಿಕ್ಕಾಗ್ಲಿಲ್ವೋ, ಸಮರ್ಥರಾಗ್ಲಿಲ್ವೋ ಅಂದ ಮೇಲೆ ಕುತ ಏವ ಯೋದ್ಧುಂ, ಯೋದ್ಧುಂ ಕುತ ಏವ ಅಂತ ಕೇಳ್ತಾ ಇದ್ದಾರೆ. ನೋಡ್ಲಿಕ್ಕೆ ಶಕ್ತಿ ಇಲ್ಲ, ನೋಡ್ಲಿಕ್ಕೆ ಸಮರ್ಥರಲ್ಲ ಅಂದ ಮೇಲೆ, ಪಂಚ ಜ್ಞಾನೇಂದ್ರಿಯಗಳ ಪಂಚ ಕರ್ಮೇಂದ್ರಿಯಗಳ ಕೆಲಸವನ್ನು ಮಾಡ್ಲಿಕ್ಕೆ ಸಮರ್ಥರಲ್ಲ ಅಂದ ಮೇಲೆ ಇನ್ನು ಯುದ್ಧವನ್ನು ಮಾಡ್ಲಿಕ್ಕೆ ಸಮರ್ಥರಾಗ್ತಾರೆ ಅವರು. ಯೋದ್ಧುಂ ಕುತ ಏವ ಸಮರ್ಥಃ ನ ಕುತಃ ಏವ ಇತ್ಯರ್ಥಃ. ಸರ್ವಥ ಸಮರ್ಥರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಮುಂದೆ ನಿಂತಾಗ ಭಗವಂತ ನಿಯಮನ ಮಾಡಿದ್ದಾನೆ, ಭಗವಂತ ರುದ್ರದೇವರಿಗೆ ಕಲ್ಲಂತೆ ಆಗು ಅಂತ ಹೇಳಿ. ಅಂದ ಮೇಲೆ ಭಗವಂತನ ಒಂದು ಆ ನಿಯಮನಕ್ಕೆ ಒಳಪಟ್ಟಂತಹ ವ್ಯಕ್ತಿ ಏನೂ ಭಗವಂತನ ವಿರುದ್ಧವಾಗಿ ಏನನ್ನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ರುದ್ರದೇವರಿಗೆ ನೋಡ್ಲಿಕ್ಕೆ ಆಗಿಲ್ಲ, ಯಾವುದೇ ನೋಡುವಂತಹ ಯಾವುದೇ ಇದೇ ಮೊದಲಾದಂತಹ ಯಾವ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ ಮೇಲೆ ಯುದ್ಧವನ್ನ ಮಾಡ್ಲಿಕ್ಕೆ ಹೇಗೆ ಸಮರ್ಥರಾಗ್ತಾರೆ
ಸಮರ್ಥರಾಗಲಿಲ್ಲ ಅಂತ ಸಿದ್ಧವಾಗ್ತದೆ ನಮಗೆ. ನೋಡಿ, ಎಲ್ಲಾ ದೇವತೆಗಳು ಕೂಡ ಇದನ್ನ ಆ ಭಗವಂತನಿಗೆ ರುದ್ರದೇವರಿಗೆ ಪ್ರಾರ್ಥನೆ ಮಾಡಿಕೊಂಡದ್ದು. ನೀವು ನಮಗೆ ಪರತತ್ವ ಜ್ಞಾನವನ್ನ, ಭಗವಂತ ತತ್ವಜ್ಞಾನವನ್ನ ಮಾಡಿಸಿಕೊಡಬೇಕು, ಅದಕ್ಕಾಗಿ ಈ ಎರಡು ಧನುಸ್ಸುಗಳನ್ನ ಹಿಡಿದುಕೊಂಡು ಯುದ್ಧವನ್ನು ಮಾಡಬೇಕು ಅಂತ ಕೇಳಿಕೊಂಡದ್ದು. ನಿಂತಿದ್ದು ಆ ಯುದ್ಧಕ್ಕೆ ಸನ್ನದ್ಧರಾದದ್ದು, ಆದರೆ ಭಗವಂತ ನಿಯಮನ ಮಾಡಿದ್ದು ರುದ್ರದೇವರ ಕಡೆಗೆ ಏನು ಮಾಡ್ಲಿಕ್ಕೆ ಆಗ್ಲೇ ಇಲ್ಲ, ನೋಡ್ಲಿಕ್ಕೂ ಆಗ್ಲಿಲ್ಲ, ಅವರಿಗೆ ಕಲ್ಲಿನಂತೆ ಆಗಿದ್ದಾರೆ. ಹೀಗಾಗಿ ಈ ವಿಚಾರವನ್ನ ಅದನ್ನ ಪ್ರತ್ಯಕ್ಷವಾಗಿ ದೇವತೆಗಳು ನೋಡಿದ್ದು, ಹೀಗಾಗಿದ್ದು. ಮಹಾನುಭಾವ ರುದ್ರದೇವರು, ಅಂತಹ ರುದ್ರದೇವರೇ ಭಗವಂತನ ಮುಂದೆ ಕಲ್ಲಿನಂತೆ ಇದ್ದಾಗ ಎಲ್ಲ ದೇವತೆಗಳು ಕೂಡ ತದಾ ದೇವಗಣಾ ಸಮಸ್ತಾಹ, ತದಾ ಎಂಬುದಕ್ಕೆ ಆ ಕಾಲದಲ್ಲಿ ಯಾವಾಗ ರುದ್ರದೇವರು ಕಲ್ಲಿನಂತೆ ಏನನ್ನೂ ಮಾಡ್ಲಿಕ್ಕೆ ಸಮರ್ಥರಾಗಲಿಲ್ಲ, ಯುದ್ಧವನ್ನಂತೂ ದೂರ ಉಳಿತು, ಮಾಡ್ಲಿಕ್ಕೆ ಸಮರ್ಥರಾಗಲಿಲ್ಲವೋ, ಆಗ ಸಮಸ್ತಾಹ ದೇವಗಣಾಹ, ಸಮಸ್ತ ಎಲ್ಲ ದೇವಗಣಗಳೇ, ಯಾವುದೋ ಒಂದು ಇಬ್ರು, 3 ಜನ, 4 ಜನ, 100 ಜನ ದೇವತೆಗಳು ಅಂತ ಅರ್ಥ ಅಲ್ಲ, ಸಮಸ್ತವಾದ ದೇವಗಣಗಳೇ, ಸಮಸ್ತವಾದ ದೇವತೆಗಳಲ್ಲ, ದೇವಗಣಗಳೆಲ್ಲ ಗಣಗಳು ಕೂಡ, ಎಲ್ಲ ದೇವತೆಗಳ ಗಣಗಳು ಕೂಡ ಅದನ್ನ ನೋಡಿದ್ದಾರೆ. ನೋಡಿ ತದಾ ಸಮಯೇ ಜಗತಃ ರಮಾದೇಹಿ ಸಕಾಶಾತ್ ಹರೇಹೇ ಬಲಂ ಉತ್ತಮಂ ಇತಿ ಉಚ್ಚೈ ಶಂಸುಹು. ಆಗ ದೇವತೆಗಳು ಏನ್ ಮಾಡಿದ್ರು ಅಂದ್ರೆ, ಜಗತಃ ಜಗತ್ತಿನ ಮುಂದೆ, ಇಡೀ ಜಗತ್ತಿನ ಮುಂದೆ, ಲಕ್ಷ್ಮೀದೇವಿಯನ್ನ ಆರಂಭ ಮಾಡಿಕೊಂಡು ಇಡೀ ಜಗತ್ತಿನ ಮುಂದೆ ಎಲ್ಲ ದೇವತೆಗಳು ಕೂಡ ಹರೇಹೇ ಬಲಂ, ಭಗವಂತನ ಬಲ ಇದು ಉತ್ತಮಂ, ಇದು ಉತ್ತಮವಾದ ಬಲ, ಇದು ಈ ಭಗವಂತನ ಬಲದ ಮುಂದೆ ಯಾವ ಬಲವೂ ಕೂಡ ಯಾವುದಕ್ಕೂ ಕೂಡ ಸರಿಯಾಗಿ ಸಮಾನವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ 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 ಕಡಿಮೆಯಾಗಿ ಇದ್ದದ್ದು ಆ ಬಲ. ಭಗವಂತನ ಬಲದ ಮುಂದೆ ಇಡೀ ಜಗತ್ತಿನ ಬಲ, ಯಾವ ಒಬ್ಬ ರುದ್ರದೇವರ ಬಲ ಅಲ್ಲ, ಇಡೀ ಜಗತ್ತಿನ ಬಲವೂ ಕೂಡ ಬಹಳ ಅಲ್ಪವಾದದ್ದು. ಭಗವಂತನ ಬಲ ಇದು ಬಹಳ ಉತ್ತಮವಾದಂತಹ ಬಲ ಅಂತ ದೇವತೆಗಳು ಉಚ್ಚೈಹಿ ಶಂಸುಹು, ಜೋರಾಗಿ ಗಟ್ಟಿಯಾಗಿ ಎಲ್ಲರಿಗೂ ತಿಳಿಬೇಕು, ಎಲ್ಲರಿಗೂ ಕೇಳಿಸಬೇಕು, ಆ ರೀತಿಯಾಗಿ ಭಗವಂತನ ಆ ಬಲವನ್ನ ಹೊಗಳಿದ್ರು, ಕೊಂಡಾಡಿದ್ರು ಅಂತ ಈ ರೀತಿಯಾಗಿ ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಬಲವನ್ನ ಸ್ತೋತ್ರ ಮಾಡಿದರು, ಭಗವಂತನ ಬಲ ಇದು ಉತ್ತಮವಾದ ಬಲ ಅಂತ ಸ್ತೋತ್ರ ಮಾಡಿದರು. ಏನಂತ ಸ್ತೋತ್ರ ಮಾಡಿದರು? ಉತ್ತಮ ಅಂತ ಹಿಂದಿ ಶ್ಲೋಕದಲ್ಲಿ ಹೇಳಿದ್ದು, ಹಿಂದಿನ ಶ್ಲೋಕದಲ್ಲಿ, ಈ ಶ್ಲೋಕದಲ್ಲಿ 47ನೇ ಶ್ಲೋಕದಲ್ಲಿ ಹೇಳಿದ್ದು ಹರೇಹೇ ಬಲಂ ಉಚ್ಚೈ ಶಂಸುಹು, ಭಗವಂತನ ಬಲ ಇದು ಉತ್ತಮವಾದ ಬಲ ಅಂತ ಜೋರಾಗಿ ಹೇಳಿದರು. ಮತ್ತೆ ಬರೀ ಉತ್ತಮ ಅಂತ ಅಷ್ಟೇ ಅಲ್ಲ, ಮತ್ತೇನಂತ ಹೇಳಿದರು, ಹೇಗೆ ಅಂತ ಹೇಳಿದರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಆ ದೇವತೆಗಳು ಆಚಾರ್ಯ ಹೇಳಿ. ಆಚಾರ್ಯ, ಇಲ್ಲಿ ಹಿಂದಿನ ಒಂದು ಶ್ಲೋಕದಲ್ಲಿ ನಾನು ಹೇಳದ್ ಮರ್ತ್ಬಿಟ್ಟೆ ಅವಾಗ. ಎಲ್ಲ ಇದನ್ನ ಹೇಳ್ತಾರಲ್ಲ, ಇದನ್ನ ತವ್ ಅಂತಂದ್ರೆ ಎರಡು ಅಂತ ಹೇಳ್ತಾರಲ್ಲ, ಎರಡು ಧನಸ್ಸಿನ ಬಗ್ಗೆ ಹೇಳ್ತಾ ಇದಾರೆ ಅಂತ ತವ್ ಅಂತ ಬರುತ್ತಲ್ಲ, ಅವಾಗ ಇಲ್ಲಿ ಪುಸ್ತಕದಲ್ಲಿ ವೈಷ್ಣವ ಮತ್ತು ಪಿನಾಕ ಅಂತ ಇದೆ, ಪರವಾಗಿಲ್ವಾ ಅದು, ಅಥವಾ ನಾವು ಶಾರ್ಗ್ಯ ಅಂತ ಬರ್ಕೋಬೇಕು? ಯಾವ್ದು ಕೇಳಿ? ಬಿಲ್ಲಿಗೆ, ಎರಡು ಧನಸ್ಸಿನ ಹೆಸರನ್ನ ಅವರು ತವ್ ಅಂತ ಹೇಳಿದಾಗ, ಅಲ್ಲ ತವ್ ಅಂತ ಹೇಳಿಕ್ ಬರೋದಿಲ್ಲ ಅಂತ ಹೇಳಿದೆ ನಾನು. ತವ್ ಅಂತ ಹೇಳಿದ್ರೆ ಅದು ರಮೇಶ ಶಂಕರವ್ಗೆ ಇಲ್ಲ ನಿನ್ನೆ ತೇ ಅಂತ ಹೇಳಿದ್ರಿ, ಕರೆಕ್ಟ್, ತಪ್ಪಾಯ್ತು. ತೇ ಅಂತ ಇಟ್ಕೊಂಡಾಗ ಧನುಷಿಗೆ ಅನ್ವಯ ಆಗ್ತದೆ. ತೇ ಅಂತ ಹೇಳಿ ಧನುಷಿಗೆ ಅನ್ವಯ ಆಗ್ತದೆ. ಪಿನಾಕ ಶಾರ್ಂಗ ಧನುಷು ಅಂತ ಅರ್ಥ. ಶಾರ್ಗ ಬರ್ಕೋಬಹುದು. ಹೌದೌದು, ಅದೇ ತೇ ಧನುಷಿ ಅಂದ್ರೆ ಆ ಎರಡು ಧನುಸ್ಸುಗಳು ಯಾವುದು ಅಂದ್ರೆ ಪಿನಾಕ ಶಾರ್ಂಗ ಧನುಸ್ಸೆ. ಆಚಾರ್ಯ, ಇಲ್ಲಿ ಗತೋ ಅಂತ ಯಾಕಿದೆ? ಏನ್ ಹೇಳಿ? ಶಿವಸ್ತದಾ ದೇವಗಣ ಸಮಸ್ತಶಃ ಶಶನ್ಸು ರುಚೈರ್ ಜಗತೋ. ಜಗತ್ತೋ ಅನ್ನೋದ? ಹೌದೌದು, ಜಗತಃ, ಜಗತ್ತಿನ ಮುಂದೆ ಇಡೀ ಭಗವಂತನ ಬಲವನ್ನ ಉಚ್ಚೈ ಶಂಸುಹು, ಜೋರಾಗಿ ಹೇಳಿದರು ಅಂತ ಪರಶುರಾಮ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಮುಂದಿನ ಶ್ಲೋಕದಲ್ಲಿ
ಏನ್ ತೌವಲ್ಲಿ ಬಿಡತ್ತೆ. ಸಮಸ್ತ ಸಮಸ್ತ ಶಹ ಅಂತ ಯಾಕೆ ಬರ್ತಾ ಇದೆ ಅಲ್ಲಿ? ಸಮಸ್ತಶಃ ಅಲ್ಲ, ಬರೀ ಸಮಸ್ತ ಅಂತ ಇರ್ಬೇಕಲ್ಲ, ಎಲ್ಲ ದೇವಗಣಗಳು ಅನ್ಲಿಕ್ಕೆ. ಸಮಸ್ತಶಃ ಶಹ ಅಲ್ಲಿ ಯಾಕೆ ಸೇರಿದೆ? ಶಃ ಇಲ್ಲೇ ಇಲ್ಲ, ಸಮಸ್ತಾಹ ಅಂತ ಇದೆ. ಓ, ಈ ದೇವಗಣ ಸಮಸ್ತಾಹ. ಇಲ್ಲಿ ಶಹ ಅಂತಿದೆ. ಸರಿ, ನಾ ಇಲ್ಲಿ ಕರೆಕ್ಟ್ ಮಾಡ್ಕೊ. ಮುಂದಿನ ಶ್ಲೋಕ. ಶಂಸನಂ ಸ್ಪಷ್ಟಯತಿ. ಅವರೇನು ಸ್ತೋತ್ರ ಮಾಡಿದರೋ ದೇವತೆಗಳ ಗಣಗಳು, ಆ ಸ್ತೋತ್ರವನ್ನೇ ಸ್ಪಷ್ಟವಾಗಿ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಪರಶುರಾಮ ದೇವರು. 48ನೆಯ ಶ್ಲೋಕ. ಯದೀರಣೇನೈವ ವಿನೈಷ ಶಂಕರಃ ಶಶಾಕನ ಪ್ರಶ್ವಸಿತುಂ ಚ ಕೇವಲಂ ಕಿಮತ್ರ ವಕ್ತವ್ಯಮತೋ ಹರೇರ್ಬಲಂ ಹರಾತ್ ಪರಂ ಸರ್ವತ ಏವ ಚೇತಿ. ಯದೀರಣೇನೈವ ವಿನೈಷ ಶಂಕರಃ ಶಶಾಕನ ಪ್ರಶ್ವಸಿತುಂ ಚ ಕೇವಲಂ ಕಿಮತ್ರ ವಕ್ತವ್ಯಮತೋ ಹರಿರ್ಬಲಂ ಹರಾತ್ಪರಂ ಸರ್ವತ ಏವ ಚೇತಿ ಎಂಬುದಾಗಿ 48ನೆಯ ಶ್ಲೋಕ. ಪದವಿಭಾಗ. ಯದೀರಣೇನ ಏವ ವಿನಾ ಏಷಃ ಶಂಕರಃ ಶಶಾಕ ನ ಪ್ರಶ್ವಸಿತುಂ ಚ ಕೇವಲಂ ಕಿಂ ಅತ್ರ ವಕ್ತವ್ಯಂ ಅತಃ ಹರೇಃ ಬಲಂ ಹರಾತ್ ಪರಂ ಸರ್ವತಃ ಏವ ಚ ಇತಿ ಎಂಬುದಾಗಿ ಪದವಿಭಾಗ. ಆ ಸ್ತೋತ್ರವನ್ನೇ, ದೇವತೆಗಳ ಗಣಗಳು ಮಾಡಿದಂತಹ ಸ್ತೋತ್ರವನ್ನೇ, ಶಂಸನವನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏಷಃ ಶಂಕರಃ, ಆ ರುದ್ರದೇವರು ಏಷಃ ಶಂಕರಃ ಯದೀರಣೇನ ವಿನಾ ಏವ. ಯದೀರಣ, ಈರಣ ಅಂದ್ರೆ ಪ್ರೇರಣ ಅಂತರ್ಥ. ಯದೀರಣೇನ ಯಸ್ಯ, ಯಾರ ಅಂದ್ರ ಯಾರ ಪ್ರೇರಣೆಯಿಂದ ಅಂತರ್ಥ. ಯಾವ ಭಗವಂತನ ಪ್ರೇರಣೆಯಿಂದ, ವಿನೈವ ಅಂದ್ರೆ ಯಾವ ಭಗವಂತನ ಪ್ರೇರಣೆ ಇಲ್ಲದೇನೆ ಆ ರುದ್ರದೇವರು ಪ್ರಶ್ವಸಿತುಂ, ಕೇವಲಂ ಪ್ರಶ್ವಸಿತುಂ ನ ಶಶಾಕ, ಕೇವಲ ಬೇರೇನೋ ಅಲ್ಲ, ಭಗವಂತನ ಪ್ರೇರಣೆ ಇಲ್ಲದೇನೆ ಆ ರುದ್ರದೇವರು ಕೇವಲ ಶ್ವಾಸಮೋಕ್ಷಣಾರ್ಥ ಅಪಿ, ಪ್ರಶ್ವಸಿತುಂ ಎಂಬುದಕ್ಕೆ ಉಸಿರನ್ನು ಬಿಡೋದು, ಶ್ವಾಸೋಚ್ಛ್ವಾಸವನ್ನು ಮಾಡೋದು. ಶ್ವಾಸ ಮೋಕ್ಷಣಾರ್ಥ ಅಪಿ ನ ಶಶಾಕ, ಉಸಿರಾಡ್ಲಿಕ್ಕೆ ಸುಖ ಅವರಿಗೆ ಆಗ್ಲಿಲ್ಲ ರುದ್ರದೇವರಿಗೆ. ಯಾರ ಪ್ರೇರಣೆ ಇಲ್ಲದೇನೆ, ಅಂದ್ರೆ ಭಗವಂತನ ಪ್ರೇರಣೆ ಇದ್ದರೇನೆ ಉಸಿರಾಡ್ಲಿಕ್ಕೆ ಆಗ್ತದೆ ರುದ್ರದೇವರಿಗೇನೆ. ಅಂದ ಮೇಲೆ ನಾವು ಕೂಡ ಈ ಶ್ವಾಸೋಚ್ಛ್ವಾಸವನ್ನ ಮಾಡ್ತೇವೆ ಅಂತಂದ್ರೆ ನಮ್ಮ ಶಕ್ತಿಯಿಂದ ಅಂತ ಸರ್ವಥಾ ತಿಳಿದುಕೊಳ್ಳೋದಲ್ಲ, ಭಗವಂತನ ಪ್ರೇರಣೆ ಇಂದರೇನೆ ಮಾತ್ರ ನಾವು ಆ ಶ್ವಾಸೋಚ್ಛ್ವಾಸವನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ತಿಳಿಸಿಕೊಡ್ತಾರೆ. ಹೀಗಾಗಿ ಅಂತಹ ರುದ್ರದೇವರೇ ಭಗವಂತನ ಪ್ರೇರಣೆ ಇಲ್ಲದೇನೆ ಕೇವಲ ಶ್ವಾಸೋಚ್ಛ್ವಾಸವನ್ನು ಕೂಡ ಮಾಡ್ಲಿಕ್ಕೆ ನ ಶಶಾಕ, ಸಮರ್ಥರಾಗಲಿಲ್ಲ ಆ ಪ್ರಸಂಗದಲ್ಲಿ. ಯತಃ, ಯಾವ ಕಾರಣಕ್ಕಾಗಿ ಭಗವಂತನ ಪ್ರೇರಣೆ ಇಲ್ಲದೇನೆ ಶ್ವಾಸೋಚ್ಛ್ವಾಸವನ್ನು ಮಾಡ್ಲಿಕ್ಕಾಗೋದಿಲ್ಲೋ ರುದ್ರದೇವರಿಗೆ, ಅಂದ ಮೇಲೆ ಅತಃ ಅತ್ರ ಅಸ್ಯಾಂ ಅವಸ್ಥಾಯಾಂ ಸತ್ಯಾಂ, ಈ ಅವಸ್ಥೆ ರುದ್ರದೇವರಿಗಿರುವಾಗ, ಭಗವಂತನ ಪ್ರೇರಣೆ ಇಲ್ಲದೆ ಹೋದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ರುದ್ರದೇವರಿಗೆ. ಅಂತ ಅವಸ್ಥೆ ರುದ್ರದೇವರಿಗೆ ಇದೆ, ಬಂದಿದೆಯಲ್ಲ, ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಹಾಗೆ ಇರುತ್ತದೆ ಎಲ್ಲ ಜೀವರಾಶಿಗಳಿಗೂ ಕೂಡ. ಹೀಗಾಗಿ ಅತ್ರ ಅಸ್ಯಾಂ ಅವಸ್ಥಾಯಾಂ ಸತ್ಯಾಂ, ಅದಕ್ಕೆ ಅವಸ್ಥಾಯಾಂ ಆಗತಾಯಾಮ್ ಅಂತನ್ಲಿಲ್ಲ.
ಈ ಅವಸ್ಥೆ ಬಂದಾಗ ಅಂತ ಅನ್ಲಿಲ್ಲ, ಈ ಅವಸ್ಥೆ ಇದ್ದಾಗ, ಇಂಥ ಅವಸ್ಥೆ ಇದೆ ಯಾವಾಗಲೂ ಕೂಡ. ಅತ್ರ ಎಂಬುದಕ್ಕೆ ಇಷ್ಟರ್ಥ. ಅಸ್ಯಾಂ ಅವಸ್ಥಾಯಾಂ ಸತ್ಯಾಂ, ಈ ಇಂತಹ ಅವಸ್ಥೆ ಇದ್ದಾಗ ಹರೇಃ ಬಲಂ, ಹರೇಃ ಬಲಂ ಹರಾತ್ ಪರಂ ಇತಿ ಕಿಂ ವಕ್ತವ್ಯಂ. ಭಗವಂತನ ಬಲ ಇದು ರುದ್ರದೇವರ ಬಲಕ್ಕಿಂತಲೂ ಕೂಡ ಉತ್ತಮವಾದ ಬಲ ಅಂತ ಏನ್ ಹೇಳೋದು? ಭಗವಂತನ ಅನುಗ್ರಹ ಇಲ್ಲದೆ ಹೋದರೆ, ಭಗವಂತನ ಪ್ರೇರಣೆ ಇಲ್ಲದೆ ಹೋದರೆ ರುದ್ರದೇವರಿಗೆ ಶ್ವಾಸೋಚ್ಛ್ವಾಸವನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅಂದ ಮೇಲೆ, ರುದ್ರದೇವರಿಗಿಂತಲೂ ರುದ್ರದೇವರ ಬಲಕ್ಕಿಂತಲೂ ಕೂಡ ಭಗವಂತನ ಬಲ ಇದು ಉತ್ತಮ ಅಂತ ಏನ್ ಹೇಳೋದು? ಇದು ಉತ್ತಮನೇ ಅಂತ ಸ್ಪಷ್ಟವಾಗ್ತದೆ. ಪರಮ ಉತ್ಕೃಷ್ಟಂ ಇತಿ ಕಿಂ ವಕ್ತವ್ಯಂ ನ ವಕ್ತವ್ಯಂ, ಹೇಳಬೇಕಾಗೇ ಇಲ್ಲ, ಸ್ಪಷ್ಟವಾಗಿ ಬಿಡ್ತದೆ ನಮಗೆ. ರುದ್ರದೇವರು ಭಗವಂತನ ಪ್ರೇರಣೆ ಇಲ್ಲದೇನೆ ಆ ರೀತಿಯಾಗಿ ಜಡದಂತೆ ಕುಳಿತುಕೊಂಡಾಗ ಎಲ್ಲರಿಗೂ ಕೂಡ ಸ್ಪಷ್ಟವಾಗ್ತದೆ. ಪ್ರತ್ಯಕ್ಷಂ ದೃಷ್ಟತ್ವ ಜಿತಿ ಭಾವ, ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ಭಗವಂತನ ಪ್ರೇರಣೆ ಇಲ್ಲದೆ ಇದ್ದದ್ದಕ್ಕೆ ಅವ್ರಿಗೆ ಶ್ವಾಸೋಚ್ಛ್ವಾಸವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ ಮೇಲೆ ಆ ಭಗವಂತನ ಬಲ ಇದು ರುದ್ರದೇವ ಬಲಕ್ಕಿಂತಲೂ ಕೂಡ ಶ್ರೇಷ್ಠ, ಉತ್ತಮ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಹೇಳಬೇಕಾಗೇ ಇಲ್ಲ ಅಂತ ದೇವತೆಗಳು ಹೇಳ್ತಾ ಇದ್ದಾರೆ, ಹಿಂಗ್ ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತು ಸರ್ವತಶ್ಚ ರಮಾ ಬ್ರಹ್ಮಾದೀನಾಂ ಫಲಾದಪಿ ಏಷ ಏವ ಪರಂ ಏವ ಇತಿ ಶಂಸುಹು ಇತಿ ಪೂರ್ವೇಣ ಸಂಬಂಧ. ಮತ್ತೇನ್ ಹೇಳಿದ್ರು ಅಂದ್ರೆ, ಕೇವಲ ರುದ್ರದೇವರಿಗಿಂತಲೂ ಕೂಡ ಉತ್ತಮವಾದ ಬಲ ಭಗವಂತನ ಬಲ ಅಂತ ಅರ್ಥ ಅಲ್ಲ. ಸರ್ವತಶ್ಚ, ಸರ್ವತ ಏವ ಇತಿ, ಸರ್ವತ ಏವ ಚೇತಿ ಅಂತ ಇದೆ. ಬರೀ ರುದ್ರದೇವರ ಬಲಕ್ಕಿಂತಲೂ ಉತ್ತಮವಾದ ಬಲ ಅಂತಷ್ಟೇ ಅಲ್ಲ, ಸರ್ವತಃ ರಮಾ ಬ್ರಹ್ಮಾದೀನಾಂ ಬಲಾದಪಿ, ಲಕ್ಷ್ಮೀದೇವಿಯ ಬಲ, ಬ್ರಹ್ಮದೇವರ ಬಲ, ಅವರ ಬಲಕ್ಕಿಂತಲೂ ಕೂಡ ಭಗವಂತನ ಬಲ ಇದು ಅತ್ಯುತ್ತಮವಾದ ಬಲ ಅಂತ ಈ ರೀತಿಯಾಗಿ ಇತಿ ಶಶಂಸುಹು, ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದರು. ಹಿಂದಿನ ಶ್ಲೋಕದಲ್ಲಿ ಇದೆ, ಶಶಂಸುಹು ಅಂತ ಇದೆ, ಅದನ್ನು ಮತ್ತೆ ಇಲ್ಲಿ ಇಟ್ಕೊಳ್ಬೇಕು. ಸರ್ವತ ಏವ ಸರ್ವತಃ ಏವ ಹರೇಃ ಬಲಂ ಪರಮಂ ಉತ್ತಮಂ, ಭಗವಂತನ ಬಲ ಉತ್ತಮ ಅಂತ ಇತಿ ಶಶಂಸುಹು ಅಂತ ಅನ್ವಯ ಮಾಡಿಕೊಳ್ಳಬೇಕು. ಭಗವಂತನನ್ನ ಈ ರೀತಿಯಾಗಿ ಸ್ತೋತ್ರವನ್ನ ಮಾಡಿದರು. ಇಷ್ಟು ಈ ವಿಚಾರವನ್ನ ಪರಶುರಾಮ ದೇವರು ರಾಮದೇವರ ಮುಂದೆ ವಿಚಾರವನ್ನು ತಿಳಿಸಿದ್ದು. ಹೀಗೆ ದೇವತೆಗಳು ನಮ್ಮ ಭಗವಂತನಿಗೂ ರುದ್ರದೇವರಿಗೂ ಆ ರೀತಿಯಾಗಿ ಸ್ಪರ್ಧೆ ನಡೆಯಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡದ್ದು ಆ ಪ್ರಸಂಗದಲ್ಲಿ ಹೀಗೆಲ್ಲ ಆಯಿತು. ರುದ್ರದೇವರಿಗೇನೂ ಮಾಡ್ಲಿಕ್ಕಾಗ್ಲಿಲ್ಲ, ಕಲ್ಲಿನಂತೆ ನಿಂತರು, ದೇವತೆಗಳು ಸ್ತೋತ್ರ ಮಾಡಿದರು. ಇಷ್ಟು ಘಟನೆಯನ್ನ ಪರಶುರಾಮ ದೇವರು ರಾಮದೇವರಿಗೆ ಹೇಳಿ ಮತ್ತೆ ಮುಂದೆ ಏನನ್ನ ಹೇಳ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 49ನೆಯ ಶ್ಲೋಕ. ಪರಶುರಾಮ ದೇವರು ರಾಮದೇವರಿಗೆ ಹೇಳಿದಂಥ ಮುಂದಿನ ಮಾತು. ತತ ಪ್ರಣಮ್ಯಾಶು ಜನಾರ್ದನಂ ಹರಃ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತಃ ಜಗಾಮ ಕೈಲಾಸಮಮುಷ್ಯ ತದ್ಧನುಃ ತ್ವಯಾ ಪ್ರಭಗ್ನಂ ಕಿಲ ಲೋಕಸನ್ನಿಧೌ. ತತಃ ಪ್ರಣಮ್ಯಾಶು ಜನಾರ್ದನಂ ಹರಃ ಪ್ರಸನ್ನದೃಷ್ಟ್ಯಾ ಹರಿಣಾಭಿವೀಕ್ಷಿತಃ ಜಗಾಮ ಕೈಲಾಸಮಮುಷ್ಯ ತದ್ಧನುಸ್ತ್ವಯಾ ಪ್ರಭಗ್ನಂ ಕಿಲ ಲೋಕಸನ್ನಿಧೌ ಎಂಬುದಾಗಿ 49ನೆಯ ಶ್ಲೋಕ ಪದವಿಭಾಗ. ತತಃ ಪ್ರಣಮ್ಯ ಆಶು ಜನಾರ್ದನಂ ಹರಃ ಪ್ರಸನ್ನದೃಷ್ಟ್ಯಾ ಹರಿಣ ಅಭಿವೀಕ್ಷಿತಃ ಜಗಾಮ ಕೈಲಾಸಂ ಅಮುಷ್ಯ ತತ್ ಧನುಃ ತ್ವಯಾ ಪ್ರಭಗ್ನಂ ಕಿಲ ಲೋಕಸನ್ನಿಧೌ ಎಂಬುದಾಗಿ ಪದವಿಭಾಗ. ತತಃ ಪ್ರಣಮ್ಯಾಶು ಜನಾರ್ದನಂ ಹರಃ.
ನೋಡಿ, ರುದ್ರದೇವರನ್ನ ಕಲ್ಲಿನಂತೆ ಮಾಡಿ ಭಗವಂತ, ಎಲ್ಲ ದೇವತೆಗಳು ಭಗವಂತನ ಬಲವನ್ನ ಕೊಂಡಾಡಿದರು. ಮುಂದೆ ಏನಾಯ್ತು ಅಂದ್ರೆ ಪರಶುರಾಮ ದೇವರು ರಾಮದೇವರು ಹೇಳ್ತಾರೆ, ತತಃ ಅನಂತರ ಹರಹ ಜನಾರ್ದನಂ ಆಶು ಪ್ರಣಮ್ಯ, ಬೇಗನೆ ನೋಡಿ ಮುಂದೆ ಪ್ರಸನ್ನ ದೃಷ್ಟ್ಯಾ ಹರಿಣ ಅಭಿವೀಕ್ಷಿತ. ಮುಂದೆ ಭಗವಂತ ಎಲ್ಲರಿಗೂ ತಿಳಿಸಿಕೊಟ್ಟ. ರುದ್ರದೇವರು ಭಗವಂತ ಇಬ್ಬರು ಕೂಡ ಇಡೀ ಜಗತ್ತಿಗೆ ದೇವತೆಗಳ ಪ್ರಾರ್ಥನೆಗೆ ಮುಖಾಂತರವಾಗಿ ಜಗತ್ತಿಗೆ ಹರಿಸರ್ವೋತ್ತಮತ್ವವನ್ನ ತಿಳಿಸಿಕೊಟ್ರು. ಮುಂದೆ ಅದು ತಿಳಿಸಿಕೊಡೋದಕ್ಕಾಗಿ ಪ್ರಾರ್ಥನೆ ಮಾಡಿದ್ದು, ಅದನ್ನು ತಿಳಿಸಿಕೊಟ್ರು. ಮತ್ತೆ ಭಗವಂತನಿಗೆ ರುದ್ರದೇವರ ಮೇಲೆ ಯಾವ ದ್ವೇಷ ಇಲ್ಲ, ಆ ರೀತಿಯಾಗಿ ಮಾಡಬೇಕು ಅಂತ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಆ ರೀತಿಯಾದಂತಹ ಲೀಲೆಯನ್ನು ಮಾಡಿದ್ದು. ಮುಂದೆ ಮತ್ತೆ ಭಗವಂತ ಪ್ರಸನ್ನ ದೃಷ್ಟ್ಯಾ ಹರಿಣ ಅಭಿವೀಕ್ಷಿತ, ಪ್ರಸನ್ನವಾದ ದೃಷ್ಟಿ ಆ ರುದ್ರದೇವರ ಮೇಲೆ ಅನುಗ್ರಹ ಪೂರ್ವಕವಾಗಿ ಮತ್ತೆ ಅವರ ಒಂದು ಉದ್ಧಾರ ಆಗಬೇಕು, ಮತ್ತೆ ಮೊದಲಿನಂತೆ ಇರಬೇಕು ಅನ್ನುವ ಪ್ರೀತಿಯಿಂದ ಒಂದು ದೃಷ್ಟಿಯನ್ನ ಆ ಕಡೆ ಭಗವಂತ ಹರಿಸಿದ್ದಾನೆ. ಆ ದೃಷ್ಟಿಯಿಂದ ಹರಿಣ ಪ್ರಸನ್ನ ದೃಷ್ಟ್ಯಾ ಅಭಿವೀಕ್ಷಿತ, ಭಗವಂತನಿಂದ ಆ ರೀತಿಯಾಗಿ ಪ್ರಸನ್ನವಾದ ದೃಷ್ಟಿಯಿಂದ ನೋಡಲ್ಪಟ್ಟವನಾಗಿ ಹರಹ ಆ ರುದ್ರದೇವರು ಏನ್ ಮಾಡಿದ್ರಂದ್ರೆ ಮತ್ತೆ ಮೊದಲಿನಂತೆ ಆದರು, ಚೇತನ. ಚೇತನ ಕುಳಿತುಕೊಂಡದ್ದು ಆದರೆ ಜಡದಂತೆ ಆದದ್ದು, ಮತ್ತೆ ಈಗ ಮೊದಲಿನಂತೆ ಆದಾಗ ಹರಹ ಆಶು ಜನಾರ್ದನಂ ಪ್ರಣಮ್ಯ, ಎಚ್ಚರ ಜ್ಞಾನ ಮತ್ತೆಲ್ಲ ಇಂದ್ರಿಯಗಳು ಜಾಗೃತವಾದ ಕೂಡಲೇನೆ ರುದ್ರದೇವರು ಎಚ್ಚರಗೊಂಡು ಮತ್ತೆ ಮೊಟ್ಟ ಮೊದಲಿಗೆ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಹರಹ ಜನಾರ್ದನಂ ಆಶು ಪ್ರಣಮ್ಯ ನಮಸ್ಕಾರ ಮಾಡಿ ಮತ್ತೆ ಭಗವಂತನ ಆಜ್ಞೆಯಿಂದಲೇನೆ, ಭಗವಂತನ ಪ್ರೇರಣೆಯಿಂದಲೇನೆ ಕೈಲಾಸಂ ಜಗಾಮ, ಆ ರುದ್ರದೇವರು ತಮ್ಮ ಸ್ಥಳವಾದಂತಹ ಕೈಲಾಸಕ್ಕೆ ಹೊರಟು ಹೋದ್ರು ಅಂತ ಇಷ್ಟು ವಿಚಾರವನ್ನ ಪರಶುರಾಮ ದೇವರು ಹೇಳಿ ರಾಮದೇವರಿಗೆ ಹೇಳ್ತಾರೆ, ನೋಡ್ರಿ ಈ ರೀತಿಯಾಗಿ ಆದದ್ದು ಅಂತಹ ಧನುಸ್ಸು ಏನು ಯಾವ ರುದ್ರದೇವರು ಆ ಪಿನಾಕ ಧನುಸ್ಸನ್ನ ಇಟ್ಟುಕೊಂಡಿದ್ರು, ಆ ಕಥೆಯಲ್ಲಿ ಬಂತಲ್ಲ, ಒಂದು ವಿಚಾರದಲ್ಲಿ ಬಂತಲ್ಲ, ಅಂತಹ ಧನುಸ್ಸನ್ನೇ ಅಮುಷ್ಯ ತದ್ಧನು, ಅಂತಹ ಆ ರುದ್ರದೇವರ ಆ ಧನುಸ್ಸು, ಪಿನಾಕ ಧನುಸ್ಸು ಏನಿತ್ತಲ್ಲ, ಆ ಧನುಸ್ಸು ಲೋಕಸನ್ನಿಧೌ ತ್ವಯ ಪ್ರಭಗ್ನಂ ಕಿಲ. ಲೋಕಸನ್ನಿಧೌ ಅಂದ್ರೆ ಜನಕ ಸಭಾಯಾಮ್ ಇತ್ಯರ್ಥ. ಜನಕರಾಜನ ಸಭೆಯಲ್ಲಿ ಅನೇಕ ಜನ ಸೇರಿಕೊಂಡಿದ್ದಾರೆ, ಅವರ ಸನ್ನಿಧಿಯಲ್ಲಿ, ಅವರ ಸಮ್ಮುಖದಲ್ಲಿ, ಆ ಸಭೆಯಲ್ಲಿ ತ್ವಯ ತದ್ಧನು ಪ್ರಭಗ್ನಂ ಕಿಲ, ನಿನ್ನಿಂದ ಆ ಧನುಸ್ಸು, ಪಿನಾಕ ಧನುಸ್ಸು ಮುರಿತು ತಾನೆ. ಅಂದ್ರೆ ಪರಶುರಾಮ ಹೇಳುತ್ತಾರೆ, ತ್ವಯಾ ಪ್ರಭಗ್ನಂ ಕಿಲ ಎಂಬುದಕ್ಕೆ ಪ್ರಭಗ್ನಂ ಇತಿ ಶ್ರೂಯತೆ, ನೀನು ಅದನ್ನ ಮುರಿದು ಹಾಕಿದಿ ಅಂತ ನಾವು ಕೇಳುತ್ತೇವೆ, ಹೌದಿಲ್ಲೋ ಅಂತ ಆ ವಿಚಾರವನ್ನ ಪರಶುರಾಮ ದೇವರು ರಾಮದೇವರಿಗೆ ಕೇಳಿ, ಮುಂದೆ ಅಷ್ಟು ವಿಚಾರವನ್ನ ಕೇಳಿ ಮತ್ತೊಂದು ಧನುಸ್ಸು, ಇದು ಆ ಹರಿಯ ಧನುಸ್ಸು ಏನಿದೆಯಲ್ಲ, ಶಾರ್ಂಗ ಧನುಸ್ಸು, ಅದೇ ಧನುಸ್ಸನ್ನೇ ನಾನು ಹಿಡಿದುಕೊಂಡದ್ದು. ಅಂದ್ರೆ ಆ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಆ ಭಗವಂತ ಬೇರೆಯಲ್ಲ, ಪರಶುರಾಮ ದೇವರು ಬೇರೆಯಲ್ಲ. ಶಾರ್ಂಗ ಧನುಸ್ಸು ಅದನ್ನ ಭಗವಂತ ಎತ್ತಿದ್ದ ಅಂದ್ರೆ ಅದನ್ನ ಮತ್ತೆ ಪರಶುರಾಮ ದೇವರು ಹಿಡಿದುಕೊಂಡಿದ್ದಾರೆ ಅಂದ್ರೆ ಆ ಭಗವಂತನಿಗೂ ಪರಶುರಾಮ ದೇವರಿಗೂ ಏನೂ ಭೇದ ಇಲ್ಲ, ಹರಿಗೂ ಪರಶುರಾಮ ದೇವರಿಗೂ ಅಂತ, ಮತ್ತು ನನಗೂ ನಿನಗೂ ಭೇದ ಇಲ್ಲ ಎಂಬುದನ್ನು ಎಲ್ಲವನ್ನೂ ಕೂಡ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ ಆಚಾರ್ಯರೇ.